ಬಳ್ಳಾರಿಯಲ್ಲಿ ಸೈಬರ್ ಕ್ರೈಂ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಈ ಮೂಲಕ ಮಧ್ಯಪ್ರದೇಶದಲ್ಲಿ ಆರೋಪಿಯನ್ನ ಸೆರೆ ಹಿಡಿದಿದ್ದಾರೆ. 1.5 ಕೋಟಿ ಸೀಸ್ ಮಾಡಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ನಕಲಿ ಇಮೇಲ್ ಬಳಸಿ 2 ಕೋಟಿಗೂ ಅಧಿಕ ವಂಚನೆ. ಮಧ್ಯಪ್ರದೇಶದಲ್ಲಿ ಆರೋಪಿಯನ್ನ ಬಂಧಿಸಿದ ಬಳ್ಳಾರಿ ಪೊಲೀಸ್. ಬಳ್ಳಾರಿ ಸೈಬರ್ ಕ್ರೈಂ ಇತಿಹಾಸದಲ್ಲಿ ಸೈಬರ್ ಪೊಲೀಸರು ಅತಿ ದೊಡ್ಡ ಬೇಟೆಯನ್ನ ಆಡಿದ್ದಾರೆ. ಕೋಟಿ ವಂಚನೆ ಮಾಡಿದ ಆರೋಪಿಯನ್ನ ಮಧ್ಯಪ್ರದೇಶದಲ್ಲಿ ಖೆಡ್ಡಾಕ್ಕೆ ಕೆಡವಿದ್ದಾರೆ. ನಕಲಿ ಇಮೇಲ್ ಬಳಸಿ ಕಲ್ಲಿದ್ದಲು ಸರಬರಾಜು ಮಾಡುವ ಕಂಪನಿಗೆ 2 ಕೋಟಿ 11 ಲಕ್ಷ ವಂಚಿಸಿ ಅವಿತು ಕೂತಿದ್ದ ಆರೋಪಿಯ ಬಂಧನವೇ ಬಲು ರೋಚಕ. 5 ದಿನದ ಕಾರ್ಯಾಚರಣೆ, 1.5 ಕೋಟಿ ಹಣ ಸೀಸ್ನ ಕಥೆ, ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ತೋರಿಸ್ತೀವಿ ನೋಡಿ. ಈತ ಮಧ್ಯಪ್ರದೇಶ ಮೂಲದ ಅಜಯ್ ಕುಮಾರ್ ಜೈಸ್ವಾಲ್ ಬಳ್ಳಾರಿಯ ಕಂಪನಿಯೊಂದಕ್ಕೆ ಬರೋಬ್ಬರಿ 2.11 ಕೋಟಿ ವಂಚನೆ ಮಾಡಿದ್ದಾನೆ. ಬಳ್ಳಾರಿಯ ಹಿಂದೂಸ್ತಾನ್ ಕ್ಯಾಲ್ಸಿನ್ಡ್ ಮೆಟಲ್ ಕಂಪನಿ ಅಗರ್ವಾಲ್ ಕೋಲ್ ಕಾರ್ಪೊರೇಷನ್ ಕಂಪನಿಯಿಂದ ಕಲ್ಲಿದ್ದಲು ಖರೀದಿಸಿತ್ತು. ಹಿಂದೂಸ್ತಾನ್ ಕಂಪನಿ ಅಗರ್ವಾಲ್ ಕಂಪನಿಗೆ 2.11 ಕೋಟಿ ಹಣ ಕೊಡಬೇಕಿತ್ತು. ಆರೋಪಿ ಅಜಯ್ ಕುಮಾರ್ ಇದರ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದ. ಅಗರ್ವಾಲ್ ಕಂಪನಿಯ ನಕಲಿ ಇಮೇಲ್ ಕ್ರಿಯೇಟ್ ಮಾಡಿ ಕಂಪನಿಯ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಚೇಂಜ್ ಆಗಿದೆ ಅಂತ ಹಿಂದೂಸ್ತಾನ್ ಕಂಪನಿಗೆ ಕಳುಹಿಸಿದ್ದ. ಹೀಗಾಗಿ ಹಿಂದೂಸ್ತಾನ್ ಕಂಪನಿಯವರು ಅಜಯ್ ಕುಮಾರ್ ಜೈಸ್ವಾಲ್ ಕಳುಹಿಸಿದ್ದ ಅಕೌಂಟ್ ನಂಬರ್ಗೆ ಹಣ ಹಾಕಿದ್ರು. ಅನುಮಾನ ಬರಬಾರದು ಅನ್ನೋ ಕಾರಣಕ್ಕೆ ತನ್ನ ಖಾತೆಗೆ ಬಂದ ಹಣವನ್ನ ಇತರೆ 18 ಖಾತೆಗಳಿಗೆ ಹಾಕಿ ಡ್ರಾ ಮಾಡಿಕೊಂಡಿದ್ದ. ಅಕ್ಯೂಸ್ಡ್ ಅಜಯ್ ಕುಮಾರ್ ಜೈಸ್ವಾಲ್ ಅನ್ನೋರು. ಇದರಲ್ಲಿ ನಮ್ಮ ಟೀಮು ಇಮಿಡಿಯೇಟ್ಲಿ ತುಂಬ ಕ್ವಿಕ್ ರಿಯಾಕ್ಷನ್ ಮಾಡಿ ಮಧ್ಯಪ್ರದೇಶಕ್ಕೆ ಹೋಗಿ ಅಕ್ಯೂಸ್ಡ್ನ ಸೆಕ್ಯೂರ್ ಮಾಡಿರ್ತಾರೆ, ಅರೆಸ್ಟ್ ಮಾಡಿರ್ತಾರೆ. ಸೈಬರ್ ಕ್ರೈಮ್ ಪ್ರಕರಣದಲ್ಲಿ ಆರೋಪಿ ಪತ್ತೆ ಆಗದೆ ತುಂಬ ರೇರ್. ನಮ್ಮ ಇದರಲ್ಲಿ ಸಿನ್ಸಿಯರ್ ಎಫರ್ಟ್ಸ್ ಮಾಡಿರ್ಬೋದು, ಇಮ್ಮಿಡಿಯೇಟ್ಲಿ ರಿಯಾಕ್ಟ್ ಮಾಡಿರೋದಕ್ಕೋಸ್ಕರ ಈ ಅಕ್ಯೂಸ್ಡ್ ಸೆಕ್ಯೂರ್ ಮಾಡಲಿಕ್ಕಾಗಿದೆ ಮತ್ತು ಅಮೌಂಟ್ ರಿಕವರ್ ಮಾಡಲಿಕ್ಕಾಗಿದೆ ಅಂತ ತಿಳಿಸ್ತೇನೆ. ಸೆಪ್ಟೆಂಬರ್ 3ರಂದು ಹಣ ವಂಚನೆಯ ಬಗ್ಗೆ ಬಳ್ಳಾರಿ ಸೈಬರ್ ಠಾಣೆಗೆ ಹಿಂದೂಸ್ತಾನ್ ಕಂಪನಿಯಿಂದ ದೂರು ದಾಖಲಿಸಲಾಗಿತ್ತು. ಕೂಡಲೇ ಬಳ್ಳಾರಿ ಎಸ್ಪಿ ಶೋಭಾರಾಣಿ ಪ್ರಕರಣ ಭೇದಿಸಲು ಸೈಬರ್ ಕ್ರೈಂ ಎಸ್ಪಿ ಸಂತೋಷ್ ನೇತೃತ್ವದ ತಂಡವನ್ನ ರಚನೆ ಮಾಡಿದ್ರು. ಕೆವೈಸಿ ಹಾಗೂ ಹಣ ವರ್ಗಾವಣೆಯಾದ ಖಾತೆಯ ಜಾಡು ಹಿಡಿದು ಮಧ್ಯಪ್ರದೇಶದ ಸಿದ್ದಿ ಜಿಲ್ಲೆಯಲ್ಲಿ ಅಡಗಿದ್ದ ಆರೋಪಿಯನ್ನ ಬಂಧಿಸಿದ್ದಾರೆ. ಮಧ್ಯಪ್ರದೇಶದ ಸಿದ್ದಿ ಜಿಲ್ಲೆಯ ಪೊಲೀಸರ ಸಹಕಾರ ಪಡೆದಿದ್ದ ಬಳ್ಳಾರಿ ಪೊಲೀಸರು 5 ದಿನಗಳ ಕಾರ್ಯಾಚರಣೆಯಲ್ಲಿ ಬಂಧಿಸಿದ್ದಾರೆ. 1,21,00,000 ಕ್ಯಾಶ್ ಆಗಿದೆ ಮತ್ತೆ 27,97,000 ಅಮೌಂಟ್ ಫ್ರೀಸ್ ಮಾಡ್ತಾರೆ. 1.5 ಕೋಟಿ ಎಷ್ಟಾಗುತ್ತೆ ಇದೆಲ್ಲ ಸೇರಿ. ಇನ್ನಷ್ಟು ಬೇರೆ ತರ ಖರ್ಚು ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ. ಫರ್ದರ್ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ. ಅಕ್ಯೂಸ್ಡ್ ಟೀಮಲ್ಲಿ ಒಬ್ಬನೇ ಮತ್ತೆ ಡೆಲ್ಲಿಲಿ ಯಾರೋ ಒಬ್ಬ ಅವನಿಗೆ ಸಂಪರ್ಕದಲ್ಲಿದ್ದ, ಮಾರ್ಗದರ್ಶನ ನೀಡ್ತಿದ್ದ ಅಂತಂದ್ರೆ ಅದ್ರಲ್ಲಿ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಈಗ ಸದ್ಯಕ್ಕೆ ಒಬ್ಬನೇ ಅವನ ಕಡೆಯಿಂದಾನೇ ಇದು ಮಾಡಿದ್ದೀವಿ. ಸೊ ಒಬ್ಬನೇ ಅಕ್ಯೂಸ್ಡ್ ಸಿಕ್ಕಿರೋದು. ಬಂಧಿತ ಆರೋಪಿಯಿಂದ 1,21,00,000 ನಗದು ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ ಆರೋಪಿ ಬೇರೆ ಬೇರೆ ಖಾತೆಗೆ ಹಾಕಿದ್ದ 27,97,000 ಹಣವನ್ನ ಫ್ರೀಸ್ ಮಾಡಿಸಿದ್ದಾರೆ. ಇನ್ನು ಆರೋಪಿ ಅಜಯ್ ಕುಮಾರ್ ಹಿಂದೆ ದೆಹಲಿ ಮೂಲದ ಕುಖ್ಯಾತ ವ್ಯಕ್ತಿಯ ಕೈವಾಡ ಶಂಕೆ ಇದೆ ಎನ್ನಲಾಗಿದೆ. ಈ ಬಗ್ಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕೇವಲ 1 ಅಕ್ಷರವನ್ನ ಬದಲಿಸಿ ನಕಲಿ ಇಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡಿ ಕಂಪನಿಯೊಂದಕ್ಕೆ ಬರೋಬ್ಬರಿ 2 ಕೋಟಿ 11 ಲಕ್ಷ ವಂಚನೆ ಮಾಡಿದ್ದಂತ ಮಧ್ಯಪ್ರದೇಶ ಮೂಲದ ಅಜಯ್ ಕುಮಾರ್ ಜೈಸ್ವಾಲ್ ಅನ್ನ ಖೆಡ್ಡಕ್ಕೆ ಕೆಡವಲ್ಲಿ ಬಳ್ಳಾರಿ ಸೈಬರ್ ಕ್ರೈಂ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅದ್ರ ಜೊತೆಗೆ ಆತನಿಂದ ಬರೋಬ್ಬರಿ 1 ಕೋಟಿ 50 ಲಕ್ಷ ಹಣವನ್ನು ಕೂಡ ಸೀಸ್ ಮಾಡಿದ್ದಾರೆ. ಆದರೆ ಅಜಯ್ ಕುಮಾರ್ ಜೈಸ್ವಾಲ್ಗೆ ಪ್ರಮುಖವಾಗಿ ದೆಹಲಿ ಮೂಲದ ಒಬ್ಬ ಸೈಬರ್ ವಂಚಕ ಸಹಾಯ ಮಾಡಿದ್ದ ಅನ್ನುವಂಥ ಮಾಹಿತಿ ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿರೋದ್ರಿಂದ ಈಗ ಆತನ ಬಂಧನಕ್ಕೂ ಕೂಡ ಬಲೆ ಬೀಸಿದ್ರೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಆರೋಪಿಗಳು ಈ ಹಿಂದೆ ಯಾವುದಾದ್ರೂ ಸೈಬರ್ ವಂಚನೆಯಲ್ಲಿ ಭಾಗಿಯಾಗಿದ್ರ ಅನ್ನುವಂಥ ತನಿಖೆಯನ್ನು ಕೂಡ ಈಗಾಗಲೇ ಬಳ್ಳಾರಿ ಸೈಬರ್ ಕ್ರೈಂ ಪೊಲೀಸರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ವಿನಾಯಕ್ ಜೊತೆ ಅಮರೇಶ್ ಹೊಮ್ಮಿನಾಳ್, ಪಬ್ಲಿಕ್ ಟಿವಿ, ಬಳ್ಳಾರಿ.